ಸೆಂಟ್ರಲ್ಲೇ ಬರ್ತಾ ಇದ್ದಿದ್ದು. ಸೆಂಟ್ರಲ್ ಅವ್ನು ಸೆಂಟ್ರಲ್ ಕಾರ್ ಸೆಂಟ್ರಲ್ ಬರ್ತಾ ಇದ್ದಿದ್ದು. ಸ್ವಲ್ಪ ಜಾಯಿಂಟ್ ವ್ಯತ್ಯಾಸ ಐತೆ, ಗೊತ್ತಾಯ್ತಾ? ದೇವ್ರು ಕಾಪಾಡ್ದ, ಮೂಳೆನ್ ಕಟ್ಟಾಗಿಲ್ಲ, ಜಾಯಿಂಟ್ ಐತಲ್ಲ ಸ್ವಲ್ಪ ಕಾಣ್ತಾ ಇದ್ದಲ್ಲ, ಬೆಂಡ ಐತೆ, ಭಾರ ಬಿಟ್ರೆ ಊತ ಬಂದ್ಬಿಡ್ತದೆ, ಓಡಾಡಕ್ಕೆ ಮಾಡಕ್ಕೆ. ಕಾಲು ತೋರಿಸಿ ಹಿಂಗ್ ಬರ್ತಾ, ನಾನು ಇಲ್ಲೇ ಇದ್ದೆ, ನಾನು ಹಿಂಗೆ ಇದ್ದೆ, ಹಿಂಗ್ ಬರ್ತಾ ಇದ್ದೇವೆ ಮಾಡ್ಬಿಟ್ಟ ಫುಲ್ ಲೆಫ್ಟ್ ತಗೊಂಡ, ಫುಲ್ ಲೆಫ್ಟ್. ಅದು ಕಾರ್ ಏನೋ ಸ್ಟಾಪ್ ಮಾಡ್ತಾರಲ್ಲ, ಅವ್ನು ಮೊಬೈಲ್ ಫೋನ್ ಮಾಡ್ತಿದ್ದೆ ಏನೋ ಗೊತ್ತಿಲ್ಲ, ನಾ ಹೆಲ್ಮೆಟ್ ಹಾಕೊಂಡು ಇಷ್ಟೇ ಹಿಂಗ್ ಬರ್ತಾ ಇದ್ದೀನಿ, ಫುಲ್ ಹಿಂಗ್ ತಂದ್ಬಿಟ್ಟೆ ಹಿಂಗೆ. ಈ ಕಡೆ ಎಲ್ಲ ಕಾರು ಒಂದು ನಿಂತೈತೆ, ನಾನು ನನ್ನ ಗಾಡಿ ಅಪ್ಸೆಟ್ ಆಗುತ್ತೆ. ಯಾವಾಗ ನನ್ನ ಗಾಡಿ ಟಚ್ ಆಯ್ತು, ಬಲ್ಗಡೆ ಟಚ್ ಆಯ್ತು, ಅಪ್ಸೆಟ್ ಆಗುತ್ತೆ. ಅಪ್ಸೆಟ್ ಆದ ತಕ್ಷಣ ನನ್ನ ಕಾರ್ ಮೂವಿಂಗ್ ಎಲ್ಲ ಐತಲ್ಲ, ಹಿಂಗ್ ಸಿಗಾಕೊಂಡ್ಬಿಡ್ತೀನಿ ಫುಲ್ ಭಾರ, ಸಿಗಾಕ್ಬಿಡ್ತು. ಆದ್ರೆ ನಾ ಭಾರ ಬಿಡ್ಲಿಲ್ಲ, ಗೊತ್ತಾಗುತ್ತೆ ನನಗೆ. ನನ್ನ ಕಾಲು ಹಿಂಗೆ ಬಿದ್ದಿದ್ರೆ ಇದು ಫುಲ್ ಇಂಟ್ರೆಸ್ಟ್ ಆಗ್ಬಿಡೋದು. ನಾನು ತಿರ್ಗಿ ಹಿಂಗೆ ಬಿದ್ಕೊಂಡು ಮೆಲ್ಲಿಗೆ ಹಿಂಗೆ ಎತ್ಕೊಂಡೆ, ಎತ್ತಿ ಮಾಡಲ್ಲ ಅಷ್ಟರಲ್ಲಿ ನಾನು ಗಾಡಿ ಎತ್ತಿ ನಿಂತ್ಕೊಳ್ಳೋಷ್ಟರಲ್ಲಿ ಹೊಟ್ಟೆ ಹೋಗ್ತಾ ಸರಿ. ನೋಡಿ ನಿಲ್ಸೇ ಇಲ್ಲ ಸರ್. ನಿಮ್ಮ ಹೆಸರು? ಗುರುಸ್ವಾಮಿ. ದೇವ್ರು ಒಳ್ಳೇದು ಮಾಡ್ತಾರೆ, ಏನೋ ದೇವ್ರು ಕಾಪಾಡ್ದಲ್ಲ ಬಿಡು. ಎತ್ತಿ ಕಾಲು ಅಲ್ಲಿ ನೋಡಿ, ಇಲ್ಲೇ ಹೋಟೆಲ್ ವೈಭವ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಕೆನ್ನಾಳು ಮೂಳೆ ಡಾಕ್ಟ್ರು, ಅಲ್ಲೇ ಇದು ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ. ಇಲ್ಲ ದೇವ್ರು ಒಳ್ಳೆ, ಯಾಕೆ ಮಾಡಿಸಿದ್ದು ಒಳ್ಳೇದು. ಗಾಯ ಆಯ್ತಲ್ಲ ಅಲ್ಲಿ, ಏನೋ ಇಷ್ಟೈತು ಚಿಚ್ಕೊಂಡು ಆಚೆ ಗೀಚೆ ಬಂದ್ಬಿಡ್ತದೆ. ಏನು ಅದು ಏನಲ್ಲ, ಏನೋ ದೇವ್ರು ಕಾಪಾಡಿದ್ರು ಅಂತ. ಈ ಥರ ಪೌಡ್ರ್ ಸಿಗ್ತದೆ, ಆ ಪೌಡ್ರ್ ಹಾಕಿ ಕಾಲು ಕಲ್ಲು ಹಾಕಿ ಗಿಣ್ಣು ಆಡಿಸಿ, ಈಗ ಹಿಂಗೆ ಆಡಿಸಿದ್ರೆ ಊತ ಎಲ್ಲ ಹಿಡಿತದೆ. ಸ್ವಲ್ಪ ತಿರುಗಾಟ ಕಮ್ಮಿ ಮಾಡಿ ಅಷ್ಟೇ, ಗೊತ್ತಾಯ್ತಾ? ತಿರುಗಾಟ ಕಮ್ಮಿ ಮಾಡಿ ಒಂದೆರಡು ಮುಕ್ಕಟ್ಟು ಹಾಕೋಣ, ರಸ ಆಯ್ತದೆ. ದೇವ್ರು ಒಳ್ಳೇದು. ಜಾಸ್ತಿ ಬೇಡಿ ಸ್ವಲ್ಪ, ಯಾಕಂದ್ರೆ ಭಾರ ವಾಸನೆ ಆಗ್ಬೇಕಲ್ಲ. ನಿಮ್ದು ಮೊಬೈಲ್ ಇದು ಹೇಳಿ, ನಿಧಾನಕ್ಕೆ ಹೇಳಿ. ದೇವ್ರು ಜಾಸ್ತಿ ನಿಧಾನಕ್ಕೆ ಸರ್. ಊಟ ಎಕ್ಸ್ರೇ ಮಾಡಿಸಿದ್ರಾ? ಇಲ್ಲ, ಏನು ಮಾಡಿಸಿ ಭಾರ ಆಗಿಲ್ಲ ಹತ್ತಿದ್ರ, ಹಂಗೆ ಜಾಸ್ತಿ ಸ್ವಲ್ಪ ಭಾರ ಇತ್ತು ಸರ್. ಭಾರ ಐತಿ ಅಲ್ಲೇನಿಲ್ಲ ಸರ್, ಈ ಕಡೆ ಇದು ಮಾತ್ರ ಇದೆ. ಬಂದ್ಬಿಟ್ರೆ ಜಿಮ್ ಅಂತ ಹೇಳ್ತಾ ಅದಾಗಿ ತುಂಬ ಅದರ ಚಟ್ಕೋಯಿ ಇಟ್ಕೊಳ್ಳಿ, ಗೋಡೆ ಶರ್ಟ್ ತೆಗೆದ್ರೆ ಒಳ್ಳೇದು. ಕುತ್ಕೊಳ್ಳೋದು ಏನು ಹೇಳಿದ್ರು? MRI ಬರ್ದ್ರು ಮಿಷಿನ್ ಕೆಟ್ಟೋಗಿತ್ತಂತೆ, ಮಿಷಿನ್ ಗೊತ್ತಿಲ್ಲ ಅಂದ್ರು, ಟ್ಯಾಬ್ಲೆಟ್ ಕೊಟ್ರು, ಸೊಂಟ ನೆಟ್ಟಿದ್ ಮಾಡಿ ಗೌರವ ಮಾಡಿ. ಆ ಕಡೆ ಹೋಗಪ್ಪ, ಹಿಂದಕ್ಕೆ ಸ್ಟ್ರೈಟ್ ಮನಿ ಕೊಡಿ. ಇಲ್ಲ ಹಿಂಗೆ 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 ಮನೆ ಈಗ ಜರ್ಕಳಿ ಬರೀ ಸೊಂಟ ಹಾಗೆ. ಯಾಕಂದ್ರೆ ಈ ತರ ಮಲ್ಗೆ ಕೇಳ್ತಾ ಇರೋದು, ರಕ್ತ ಆಡಬೇಕು, ಬ್ಲಡ್ ಸರ್ಕ್ಯುಲೇಷನ್, ಬೆಳ್ಳಾಡಿಸಿ ಅದು ಹಂಗೆ ಒಂದು ಕಾಲು ನಿಲ್ಸಿದ್ದು ಫೋಲ್ಡ್ ಮಾಡಿ ಒಂದು ಹಂಗೆ ನಿಂತ್ಕೊಳ್ಳಿ. ಪಾದ ಸರಿಯಾಗಿ ಗುರಿ ಮಟ್ಟಿಗೆ ಈ ತರ ಈ ಕಾಲು ಈ ಕಡೆ ಹಾಕಿದ ಮೇಲೆ ಅಲ್ಲಿ ಪಜರ್ ಬಿಡ್ಬೇಕು, ಅಲ್ಲಿ ಸೊಂಟ ಕುಂಡಿ ಮೇಲೆ ಇದ್ದಾಕಿ ಕಡೆ ಹಾಕಿ, ಇತ್ತಾಕಿ ಈ ಕಡೆ ಕಾಲು. ಶಬಾಷ್. ಹಿಂಗೆ ಇಷ್ಟ ಥರ ಎಲ್ಲ ಮಾಡ್ಬೇಕು ಮನೆಯಲ್ಲಿ. ಆಗೇಕಿಲ್ಲ ಅಂದ್ರೆ ಆಗೇಕಿಲ್ಲ. ಹಾಗೆ ಒಂದು 15 ದಿವಸ ಆಯ್ತಾ ಇದು? ಕಾಲು ನೀಡಿ ದಬಾಯಿಸಿ, ಅವರೇ ಎದ್ದೇಳ್ಬೇಕು, ಅಲ್ಲೇ ಕೂತ್ಕೊಳ್ಳಿ. ಆಗಲಿ ಸ್ವಲ್ಪ ಕುಣಿಸಿ ಸರ್, ಚಪ್ಪಲ್ ಹಾಕಮ್ಮ, ಹಾಕಿ ಹಿಂಗೆ ಕುಣಿಸಿ, ಹಂಗೆ ಈ ಥರ ತಿಳಿಸಿ ಸರ್. ಎತ್ತಿ ಮುದ್ದೆ ಇಲ್ಲ ಈ ಥರ ಇಟ್ಕೊಳ್ಳಿ, ಕುಡಿದು ಇಟ್ಕೊಳ್ಳಿ. ನೀರು ಕೊಡಮ್ಮ, ಉಸಿರಾಡು ಕೊಡಮ್ಮ ನೀರು. ಕೂತ ಇಲ್ಲ ಈ ಥರ ಮಾಡಬೇಕು. ಸಟ್ಟಾಗಿ ಕೂತ್ಕೊಳ್ಳಿ. ಇನ್ನು ಹೋಗಿ ಆಪರೇಷನ್ ಮಾಡಿಸ್ತೀರ ಆಮೇಲೆ? ಕೂತ್ಕೊಳ್ಳಿ ಹಂಗೆ. ಎಲ್ಲಿ? ಬನ್ನೂರಿನಲ್ಲಿ. ಬಗ್ಗಿ ಮುಂದೆ ಬಗ್ಗಿ ಊಟ ಮಾಡ್ತೀನಲ್ಲ, ಬಗ್ಗಿ ಇಲ್ಲ ಮಾಡಬೇಕು ಒಂದ್ಸತಿ ಬಗ್ಗಿ ತೋರಿಸಿ ಸರ್. ಒಂದ್ಸತಿ ಕೂತ್ಕೊಂಡು ಚಪ್ಪಲ್ ಹಾಕ್ಬೋದು, ಇಲ್ಲಿ ಕೂತ್ಕೊಳ್ಳಿ, ಚಪ್ಪಲ್ ಹಾಕ್ಬೋದು. ಬಗ್ಗಿ ಸರ್ ನೋಡಿ, ಈ ಥರ ತೋರಿಸ್ತಾರಂದ್ರೆ ಪೈಲ್ವಾನ್ ಅವ್ರು ಗೊತ್ತು, ಅವ್ರಿಗೆ ಕಾಲು ಹಿಡಿ, ಕೈ ಭಾರ ಕೊಟ್ಬೇಡಿ, ಬಿಟ್ಬಿಡಿ ಕಾಲು ಚಕ್ಕಂತ. ಅದನ್ನು ಬಿಡಿರಿ, ಮನೆಯಲ್ಲಿ ಮೇಲೆ ಮಾಡಿಸ್ಬೇಕು.
ಸರ್ ಅವ್ರ ಜೊತೆ ಸುಳ್ಳೇನು ಊಟ ಹಿಂಗೆ ಮಾಡಿ ಅನ್ನೋದು ಅವ್ರು ಕುತ್ಕೊಂಡೇ ಇಲ್ಲ ಅವಕ್ಕೆಲ್ಲ ಆಯ್ತಿಲ್ಲ ಅಂತ ಇಷ್ಟು ಕೂತಿಲ್ಲ ಅವರು. ಈಗ ಬರುವಾಗ ಬಸ್ಸಲ್ಲಿ ಕೂತಿದಾರೆ ಅಷ್ಟೇ, ಮನೇಲಿ ಕೂತೇ ಇಲ್ಲ ಅವರು, ಆಗಲ್ಲ ಅಂತ. ಇದ್ದಾಳೆ ಚೆಕ್ ಅಂತ ನಿಂತ್ಕೊಡ್ರಿ ಸ್ವಲ್ಪ, ನೀವು ಪ್ಯಾಂಟ್ ಬಿಡ್ತಾರೆ ನಿಂತ್ಕೊಳ್ಳಿ. ಅಷ್ಟೇ ಶಾಬಾಯ್. ಸ್ಟ್ರೈಟ್ ನಿಂತ್ಕೊಳ್ಳಿ, ಸ್ಟ್ರೈಟ್ ಆಗಿ. ಹಿಂಗೆ ಆಗ್ಯಾಕಿಲ್ಲ ಅಂದ್ರೆ ಆಗ್ಯಾಕಿಲ್ಲ. ಬನ್ನಿ ಇಲ್ಲಿ ನಿಮ್ಮ ಮನೆ ಹೊಂಟ ದೇವ್ರ ಕಡೆಯಿಂದ ಅಷ್ಟು ಕಮ್ಮಿ ಆಗುತ್ತೆ. ಬನ್ನಿ ಮುಂದಕ್ಕೆ ಒಂದ್ಸತಿ ಕೂತ್ಕೊಳ್ಳಿ, ಬಯಸಿಗೆ ಸಾಕು. ಶಾಬಾಷ್. ಇದ್ದಾಳೆ ಅಷ್ಟೇ. ಹೋಗಿ ಕೂತ್ಕೊಳ್ಳಿ ಸ್ವಲ್ಪ ಮನಸ್ಸಿ ಒಂದು 10 ನಿಮಿಷ. ನಡೀರಿ ಸ್ಟ್ರೈಟಾಗಿ ನಡೀರಿ.